ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ನಾಯಕರ ಮಧ್ಯೆ ಅತಿ ದೊಡ್ಡ ಪ್ರತಿಷ್ಠೆಯಾಗಿದೆ. ಇದು ರಾಜ್ಯ ಸರ್ಕಾರ ಜೆಡಿಎಸ್ ಅನ್ನೋದಕ್ಕಿಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಮಧ್ಯೆ ಅತಿ ದೊಡ್ಡ ಟಾಕ್ ವಾರ್ ನಡೀತಾನೆ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನಗಳ ಕಾಲ ಹೋರಾಟ ಆಯಿತು, ಬಾಯಿ ಮಾತಲ್ಲಿ ವಾಗ್ದಾಳಿಗಳಾಯಿತು. ಬಟ್ ಈಗ ನೇರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರಿಗೆ ಪಂತ ಆಹ್ವಾನ ಕೊಟ್ಟಿದ್ದಾರೆ. ಬನ್ನಿ ವಿಧಾನಸೌಧಕ್ಕೆ ಇದರ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡೋಣ ಅಂತ. ಈ ಆಹ್ವಾನವನ್ನ ಸ್ವೀಕಾರ ಮಾಡಿ ಇಬ್ಬರೂ ನಾಯಕರು ಮುಖಾಮುಖಿ ಆಗ್ತಾರಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಕ್ತವಾಗಿ ಚರ್ಚೆ ಆಗುತ್ತಾ ಅನ್ನೋದೇ ಸದ್ಯ ಇರುವಂತಹ ಪ್ರಶ್ನೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಬಿಡದಿ ಟೌನ್ಶಿಪ್ ಹೋರಾಟ ಮತ್ತೊಂದು ತಾರಕಕ್ಕೇರಿದೆ. ಬಿಡದಿ ರೈತರ ಪರವಾಗಿ ಜೆಡಿಎಸ್ ಬೆಂಬಲ ನೀಡಿ ಪಾದಯಾತ್ರೆ ನಡೆಸಿದೆ. ಅಲ್ಲದೆ ಯೋಜನೆಯ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರೋ ಎಚ್ಡಿಕೆ 2006ರಲ್ಲಿ ಯೋಜನೆ ಜಾರಿಗೊಳಿಸಿದೆ. ರೈತರು ಮತ್ತು ವಿರೋಧ ಪಕ್ಷದ ಒತ್ತಡ ಹೆಚ್ಚಾದ ಬೆನ್ನಲ್ಲೇ ಯೋಜನೆಯನ್ನ 2007ರಲ್ಲಿಯೇ ಕೈಬಿಟ್ಟಿದೆ. ಆ ಸಂದರ್ಭದಲ್ಲಿ ವಿಧಾನಸಭೆಯ ಕಲಾಪದಲ್ಲಿ ಏನೆಲ್ಲ ಚರ್ಚೆಯಾಗಿದೆ ಅನ್ನೋದರ ಬಗ್ಗೆ ಡಿಕೆ ಶಿವಕುಮಾರ್ ನೋಡಿಕೊಳ್ಳಲಿ ಎಂದಿದ್ರು. ಅಲ್ಲದೆ ಬೈರಮಂಗಲ ರೈತರ ಹೋರಾಟದ ಸ್ಥಳಕ್ಕೆ ಬಂದು ಚರ್ಚೆ ನಡೆಸುವಂತೆ ಸವಾಲ್ ಹಾಕಿದ್ರು. ರೈತರ ಜಮೀನನ್ನು ಕಿತ್ತುಕೊಂಡಂತ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ. ಇದರ ಬೆನ್ನಲ್ಲೇ ಕೇಂದ್ರ ಸಚಿವ ಎಚ್ಡಿಕೆಗೆ ಸಿಎಂ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ. ತಾವು ಆರಂಭಿಸಿದ್ದ ಬಿಡದಿ ಯೋಜನೆಯ ಬಗ್ಗೆ ಚರ್ಚೆಗೆ ಜೂನ್ 26ರಂದು ವಿಧಾನಸೌಧದ ಕೊಠಡಿಗೆ ಬರುವಂತೆ ಆಹ್ವಾನ ನೀಡಿದ್ದಾರೆ. ಬಿಡದಿ ಯೋಜನೆಯ ಬಗ್ಗೆ ಚರ್ಚೆ ನಡೆಸಲು ವಿಧಾನಸೌಧಕ್ಕೆ ಬರುವಂತೆ ಎಚ್.ಡಿ. ಕುಮಾರಸ್ವಾಮಿಗೆ ಡಿಕೆ ಶಿವಕುಮಾರ್ ಪತ್ರ ಬರೆದಿರೋದಕ್ಕೆ ಎಚ್ಡಿಕೆ ಕೌಂಟರ್ ಕೊಟ್ಟಿದ್ದಾರೆ. ಶಿವಕುಮಾರ್ ಪತ್ರಕ್ಕೆ ತಿರುಗೇಟು ಎಂಬಂತೆ ಎಚ್ಡಿಕೆ ಪತ್ರ ಬರೆದಿದ್ದು ರೈತರೊಂದಿಗೆ ಬಿಡದಿಯಲ್ಲಿಯೇ ಸಭೆ ನಡೆಸಿ ಎಂದಿದ್ದಾರೆ. ರೈತರು, ಗ್ರಾಮಸ್ಥರು, ಪಾಲುದಾರರನ್ನ ಸಭೆಯಿಂದ ಹೊರಗಿಡುವುದು ಸಮಂಜಸವಲ್ಲ. ಅವರಿಗೂ ಸಭೆಯಲ್ಲಿ ಅವಕಾಶವನ್ನ ಕೊಟ್ರೆ ಸಮಸ್ಯೆಗೆ ಪರಿಹಾರ ಸಾಧ್ಯ. ಜೂನ್ 26ರ ಬದಲು 27ಕ್ಕೆ ಸಭೆಯನ್ನ ನಡೆಸುವಂತೆ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ಗೆ ಸಲಹೆ ನೀಡಿ ಯೋಜನೆಯ ವಿರುದ್ಧ ಹೋರಾಟಕ್ಕೆ ಮುಂದಾಗಿದೆ. ಇದರ ನಡುವೆ ಡಿಕೆ ಮತ್ತು ಎಚ್ಡಿಕೆ ನಡುವೆ ಲೆಟರ್ ಫೈಟ್ ಶುರುವಾಗಿದ್ದು, ಡಿಕೆ ಆಹ್ವಾನದಂತೆ ಎಚ್ಡಿಕೆ ವಿಧಾನಸೌಧಕ್ಕೆ ಹೋಗ್ತಾರಾ ಅಥವಾ ಡಿಕೆಶಿ ರೈತರೊಂದಿಗೆ ಸಭೆ ನಡೆಸಲು ಮುಂದಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ದುರ್ಗೇಶ್ ನಾಯ್ಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.